ಉದ್ದೇಶಪೂರ್ವಕವಾಗಿ ಪಕ್ಷದ ಅಧ್ಯಕ್ಷರೇ ಮಾತಾಡ್ತೀನಿ ಅಂದ್ಮೇಲೆ ಅಧ್ಯಕ್ಷರಿಗೆ ಇದು ಮಾಡ್ಬೇಕಾ? ಅವ್ರು ನಿನ್ನೆ ಬಂದು ಮಾತಾಡ್ತೀನಿ ಅಂತ ಹೇಳಿದ್ದಾರೆ. ರಾಮಲಿಂಗೇಗೌಡರ ಅವಶ್ಯಕತೆ ಇದೆ ಅಂತ ಕೆಪಿಸಿ ಅಧ್ಯಕ್ಷರು ಹೇಳಿದ್ಮೇಲೆ ಇದು ಮಾಡ್ದಂಗೆ ಆಗುತ್ತೆ ಸರ್. ಅಲ್ಲ ಸರ್, ಅವ್ರ ಹತ್ರ ಮಾತಾಡೋದು ಸರ್. ಅಲ್ಲ ಸರ್, ದಯವಿಟ್ಟು ಅವ್ರ ಹತ್ರ ಕೆಪಿಸಿ ಅಧ್ಯಕ್ಷರು ಬೆಂಗಳೂರವ್ರು ಅವರೇ ನಿಮ್ಮ ಹತ್ರ ಮಾತಾಡ್ತೀನಿ ಅಂತ ಹೇಳಿದ್ಮೇಲೆ ಅವರು ಸರ್ ಬೇಡ ಸರ್, ರಾಜೀನಾಮೆ ಪ್ರಶ್ನೆ ಅನ್ನೋದೇ ಬೇಡ ಸರ್. ಏನಕ್ಕೆ ಸರ್ ರಾಜೀನಾಮೆ ಕೊಡಬೇಕು ಸರ್? ಅಲ್ಲ ಸರ್, ಈ ತರ ರಾಮಲಿಂಗಾರೆಡ್ಡಿ ಅವರು ಈಸ್ ಮೈ ಕೊಲೀಗ್, ಈಸ್ ಎ ಸೀನಿಯರ್ ಲೀಡರ್. ಅವರು ಪಾಪ ಹಳ್ಳಿಲೆಲ್ಲ ಹೋಗಿ ನಾನು ಕೆಲಸ ಮಾಡಕ್ ಆಗಲ್ಲ, ಬೇರೆ ಯಾವ್ದಾದ್ರು ಒಂದು ಕೊಡಿ ಅನ್ನೋದು ಒಂದು ಅವ್ರ ಅಭಿಲಾಷೆ ಇದೆ. ಅವ್ರ ಚರ್ಚೆ ಮಾಡಿ ಸಾರ್ಟ್ ಔಟ್ ಮಾಡ್ತೀನಿ. ನಥಿಂಗ್ ಟು ವರಿ. ಈಸ್ ಎ ಗ್ರೇಟ್ ಫ್ರೆಂಡ್. ವಿ ಆರ್ ವೆರಿ ಕ್ಲೋಸೆಸ್ಟ್ ಫ್ರೆಂಡ್ ಅಮಾಂಗ್ ದಿ ಕ್ಯಾಬಿನೆಟ್. ವಿಲ್ ಸಾರ್ಟ್ ಔಟ್ ದ. ರಾಮಲಿಂಗಾರೆಡ್ಡಿ ಅವರು ಕಾಂಗ್ರೆಸ್ ಪಕ್ಷದ ಹಿರಿಯ ನಾಯಕರಿದ್ದಾರೆ, ಮಾತಾಡ್ತೀವಿ ಅವ್ರ ಜೊತೆ ಮಾತಾಡಿ ಕೆಲವು ಸಂದರ್ಭದಲ್ಲಿ ಆಗುತ್ತೆ. ಈ ಸೀನಿಯರ್ ಮೋಸ್ಟ್ ಕಾಂಗ್ರೆಸ್ ಮನುಷ್ಯ ಇರೋದ್ರಿಂದ ಅವ್ರ ಚರ್ಚೆ ಮಾಡಿ ನಾವು ಮಾತಾಡ್ತೀವಿ. ಎಲ್ಲ ನಡೀತಾ ಇರುತ್ತೆ ರಾಜಕಾರಣದಲ್ಲಿ, ತೊಂದರೆ ಇಲ್ಲ. ಬಟ್ ಅವ್ರದ್ದು ಮಾತಾಡ್ತೀವಿ. ಅವ್ರು ಆ ಥರ ಏನೂ ಮಾಡೋದಿಲ್ಲ. ಕಾಂಗ್ರೆಸ್ಗೆ ತೊಂದರೆ ಆಗುವಂಥ ಕೆಲಸ ಏನು ಮಾಡಲ್ಲ. ನಾವು ಮಾತಾಡ್ತೀವಿ, ಅದೆಲ್ಲ ಎಲ್ಲ ಮಾತಾಡ್ತೀವಿ. ಇವತ್ತೆಲ್ಲ ಆಗಲಿ ಮುಗಿಲಿ, ನಾಳೆ ಮಾತಾಡ್ತೀವಿ. ರೈಟ್, ನಾನು ಇರ್ತೀನಿ. ಇನ್ನು ನಾವೆಲ್ಲ ನಾಮಿನೇಷನ್ಸ್ ಫೈಲ್ ಮಾಡಬೇಕು. ಇವತ್ತು ಕಾಂಗ್ರೆಸ್ ಅಧ್ಯಕ್ಷರು ನಾಮಿನೇಷನ್ ಫೈಲ್ ಮಾಡ್ತಾರೆ, ಆಮೇಲೆ ಕೆಲವು ನಮ್ಮವರು ಮಾಡ್ಬೋದು. ಅದನ್ನೆಲ್ಲ ಮುಗಿಸ್ಕೊಂಡು ಸರ್, ನೆನೆದು ನಿಮ್ಮದು ಭಾಳ ವಿವಾದ ಆಗ್ತಾ ಇದೆ. ಬೇರೆ ಬೇರೆ ಕಾರಣಕ್ಕಾಗಿ ಅದನ್ನು ಬೇರೆ ಥರ ವಿಶ್ಲೇಷಣೆ ಮಾಡ್ತೀವಿ. ಒಂದು ಕ್ಲಾರಿಟಿ ಹೇಳ್ಬಿಡಿ ಸರ್. ಅದೆಲ್ಲ ವಿಶ್ಲೇಷಣೆ ಅಂದರೆ ನಾವಿನ್ಯಾರು ಮೀಡಿಯಾ ಹತ್ರ ಮಾತಾಡಲೇಬಾರ್ದು ಅಷ್ಟೇ. ನಾವೇನೋ ನೀವು ಸ್ನೇಹಿತರು ಅಂತ ಬಂದು ಮಾತಾಡಿದ್ರೆ ಅದನ್ನು ತಿರುಗಿಸಿ ಗೊಂದಲ ಮಾಡಬೇಕು ಅನ್ನೋದೇ ಮನಸ್ಸಿದ್ರೆ ಮಾಡ್ಕೊಂಡಿರಲಿ. ಏನು ಆ ಗೋಧಿ ಮೀಡಿಯಾಗೆ ನಾವೇನು ಮಾಡೋಕ್ಕಾಗೋದಿಲ್ಲ. ಇನ್ನು ನಾವಿನ್ನು ಯಾವ ಥರ ಇರಬೇಕು ಆ ಥರ ಎತ್ಕೊಳ್ತೀವಿ, ತೊಂದರೆ ಇಲ್ಲ. ಎಸ್ ಸರ್, ಥ್ಯಾಂಕ್ ಯು ಸರ್. ನ್ಯೂಸ್ ಅಲರ್ಟ್, ನಿಮ್ಮಿಂದ ನಿಮಗಾಗಿ.